ಇವತ್ತು ಪ್ರಧಾನ ಗೆಲ್ಲಿಸಲೇಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅದರ ಜೊತೆಗೆ ನಮ್ಮ ಹಕ್ಕು ನಮ್ದಾಗಬೇಕು. ನಮ್ಮ ಜಿಲ್ಲೆಯವರು ನಮ್ಮನ್ನ ಲೋಕಸಭಾ ಸದಸ್ಯರಾಗಬೇಕು. ಇವರು ಪಕ್ಕದ ಜಿಲ್ಲೆಯಿಂದ ಬಂದು ಇಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಕೇಳ್ತೇನೆ, ನೀವು ಒಂದು ಹೋಗುದು ನಾವು ತಿಳ್ಕೊಂಡಿದ್ದೀವಿ. ಬೆಳಗಾವಿ ಬಂದಿದ್ದಾರೆ. ಬೆಳಗಾವಿ ಜನ ಏನು ಮೂರು ಜನ ಅಲ್ಲ, ಬೆಳಗಾವಿ ಜನ ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ನಮ್ಮ ನಾಡು ನಮ್ಮ ಹಕ್ಕು, ನಮ್ಮ ಅಭ್ಯರ್ಥಿ ನಮ್ಮ ಮತ, ಇದನ್ನ ಕೊಡುವಂತ ಒಂದು ಸ್ವಾಭಿಮಾನದ ಚುನಾವಣೆಯನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದಕ್ಕೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ನಾವು ಅತ್ಯಂತ ವಿನಂತಿಯನ್ನು ಮಾಡ್ಕೊಳ್ತೇವೆ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ವೈಫಲ್ಯವನ್ನ ನಮ್ಮ ಮತದಾರರಿಗೆ ತಿಳಿಸೋದ್ರ ಮುಖಾಂತರ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ಮತದಾರರಿಗೆ ಪರಿಚಯ ಮಾಡಿಕೊಟ್ಟು ಅವರಿಗೆ ನೆನಪು ಮಾಡಿಕೊಳ್ಳುವ ಮುಖಾಂತರ ಹೆಚ್ಚು ಮತಗಳನ್ನ ಹಾಕಿ ಮಲ್ನಾಡ್ ಹೆಬ್ಬಾಳ್ಕರ್ ಅವರನ್ನ ಸುಮಾರು 2 ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಇದನ್ನು ನಾನು ವಿನಂತಿಯನ್ನು ಮಾಡುತ್ತೀವಿ. ಇವತ್ತು ಬಹುಶಃ ನಾನು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾನು ಹೇಳ್ತೇನೆ, ಇದು ಕ್ಯಾಮ್ರಾ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಾಗ ನೀವು ನೋಡ್ರಿ, ಅವ್ರಿಗೆ ಅನಿಸ್ಬೇಕು ಬರೇ ಇವತ್ತು ನಾಮಿನೇಷನ್ಗೆ ಎಷ್ಟು ಜನ ಸೇರಿದಾರು ಮುಂದೆ ಏನಾಗಬಹುದು ಅಂತ ಹೇಳಿ ಅವ್ರಿಗೆ ಆಲೋಚನೆ ಮಾಡಿ. ಇನ್ನೂ ಸಮಯ ಬೇರಿಲ್ಲ. ಅದಕ್ಕೆ ಇಲ್ಲಿ ನಾಮಪತ್ರ ಸಲ್ಲಿಸಿಕೊಂಡು ತಾವು ಬೇರೆ ಜಿಲ್ಲೆಗೆ ಪ್ರಯಾಣವನ್ನ ಬೆಳೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮ್ಮ ಜಿಲ್ಲೆಯ ನಮ್ಮ ಮಗನಿಗೆ ನಾವೇ ಆಶೀರ್ವಾದ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ತಾವ್ಯಾರು ಮರಿಬಾರದು. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಪ್ರಣಾಮ ಹೆಬ್ಬಾಳ್ಕರ್ ಅವರಿಗೆ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ 2 ಮಾತಿಗೆ ನಾನು ಕೊಡ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಲಕ್ಷ್ಮಣನ ಹಸ್ತಗುರುಗಳ ಗುರುಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಅತ್ಯದ್ಭುತವಾಗಿರ್ತಕ್ಕಂಥ ರ್ಯಾಲಿ ಮುಂದುವರಿತಾ ಇದೆ. ಎಲ್ಲರೂ ಕೂಡ